ಫೈಟ್ ಮಾಸ್ಟರ್ ರವಿ ವರ್ಮಾ ವಿರುದ್ಧ ಮತ್ತೊಬ್ಬ ಕನ್ನಡದ ಖ್ಯಾತ ಫೈಟ್ ಮಾಸ್ಟರ್ ಆಗಿರುವಂತ ಡಿಫರೆಂಟ್ ಡ್ಯಾನಿ ಅವರು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ನನಗೆ ಫೈಟ್ ಮಾಸ್ಟರ್ ರವಿ ವರ್ಮಾ ಅವರು ಕೊಲೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತೇಳಿ ದೂರನ್ನ ಕೊಟ್ಟಿರುವಂತದ್ದು. ನಮ್ಮ ಜೊತೆ ಫೈಟ್ ಮಾಸ್ಟರ್ ಆಗಿರುವಂತ ಡಿಫರೆಂಟ್ ಡ್ಯಾನಿ ಅವರು ಇದ್ದಾರೆ, ಮಾತಾಡ್ತಾ ಹೋಗ್ತೀನಿ. ಸರ್, ಏನು ವಿಚಾರಕ್ಕೆ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಸರ್? ಸರ್, ಕಂಪ್ಲೇಂಟ್ ಅವರು ನನಗೆ ರವಿ ವರ್ಮ ಅವರು ಕೊಲೆ ಬೆದರಿಕೆ ಹಾಕಿದರು. ಈ ಹಿಂದೆ ನಾನು ಮಾಸ್ತಿಗುಡಿಯಲ್ಲಿ ಅವರಿಬ್ಬರು ತಿರೋದ್ರಲ್ಲ, ಆವಾಗ ಮೀಡಿಯಾದವರು ನಾನು ಕೇಳಿದ್ರು, ಮಾಸ್ಟರ್ ಇಬ್ಬರು ಬಿದ್ದಿರಲ್ಲ, ಅದೇ ನೀವು ಫೈಟ್ ಮಾಸ್ಟರ್ ಆಗಿದ್ದರೆ ಅವ್ರಿಗೆ ಏನು ಸೇಫ್ಟಿ ಕೊಡ್ತಾ ಇದ್ದೀರಿ ಅಂದರೆ, ನಾನು ಹಿಂಗೆಲ್ಲ ಹಿಂಗೆ ಕೊಡ್ಬೋದಕ್ಕಿಂತ ಸೇಫ್ಟಿ ಅಂತ ಹೇಳಿದೆ. ಇದನ್ನೇ ಅವನು ರವಿ ವರ್ಮ ಜೈಲಿಂದ ಬಂದ ತಕ್ಷಣವೇ ಅವ್ನಿಗೆ ಎತ್ತಿಸ್ಬಿಡೋಣ ಅಂದ್ಬಿಟ್ಟು ಮಾತಾಡಿದ್ದಾನೆ. ನಮ್ಮ ಅಕ್ಕನವ್ರ ಹತ್ರ ಮಾತಾಡಿದ್ದೀನಿ, ನಮ್ಮ ಅಕ್ಕ ಬೇಡ ಅಂದರು, ಅದಕ್ಕೆ ಸುಮ್ಮನೆ ಬಿಟ್ಟಿರೋದು ಅಂತ. ಈಗ ತಿರ್ಗಾ ನೀವು ನ್ಯೂಸ್ ಫಸ್ಟಲ್ಲಿ ನಾನು ಅದೇನಿದೆ ಇರೋ ವಿಚಾರ, ಆ್ಯಕ್ಚುಲಿ ಬೆಂಕಿ ಫೈಟ್ ಮಾಡಿ 14 ವರ್ಷ ಆಯಿತು, ಅದನ್ನೆಲ್ಲ ನಾನು ಮರ್ತುಬಿಟ್ಟಿದ್ದೆ, ಬೇಡ ಬಿಟ್ಬಿಡೋ ಅಂತ. ಈಗ ಇತ್ತೀಚೆಗೆ ಕೆಲವೊಂದು ಮೀಡಿಯಾದಲ್ಲಿ ಕೇಳಿದ್ರು, ಜಾಕಿ ಫಿಲಮಲ್ಲಿ ಏನು ಫೈಟ್ ಮಾಡಿದ್ದೀರಾ, ಎಷ್ಟು ಫೈಟ್ ಮಾಡಿದ್ದೀರಾ ಅಂತ. ಎಲ್ಲ ಫೈಟು ನಾನೇ ಮಾಡಿದ್ದು, ಬೆಂಕಿ ಫೈಟ್ ಮಾಡಿದ್ದಾನೆ, ಬಟ್ ಅದ್ರಲ್ಲಿ ಇನ್ನೂ ಏನಾದ್ರು ಬೇಕಿತ್ತು ಅಂತ ನನ್ನ ಬಗ್ಗೆ ಬೇರೆ ಬೇರೆ ಥರ ಮಾತಾಡಿದ್ದಾನೆ. ಅದಕ್ಕೆ ನನಗೆ ಬೇಜಾರಾಯಿತು, ಯಾಕಪ್ಪ ಅಂತ. ಅದಕ್ಕೆ ನಾನು ಹಳೆ ವಿಷಯ ಮಾತಾಡಬೇಕಾಗಿತ್ತು. ಇದೇ ಬೆಂಕಿ ಫೈಟ್ನ ನಾನು ಮಾಡಿರೋ ಫೈಟ್ನ ಇವನು ನಾನೇ ಮಾಡಿದ್ದು ಅಂದ್ಕೊಂಡು ಪ್ರಭುದೇವರ ಹತ್ರ ಸುಳ್ಳು ಹೇಳ್ಕೊಂಡು ಇವನು ಬಾಲಿವುಡ್ಗೆ ಹೋಗಿದ್ದಾನೆ. ಈ ವಿಚಾರ ಮಾತಾಡೋದಕ್ಕೆ ಅವನು ಕೋಪ ಬಂದು ಅವನೇನು ಮಾಡೋನೆ, ತಿರ್ಗಾ ನನ್ನ ಎತ್ತಿಸ್ಬೇಕು ಅಂದ್ಬಿಟ್ಟು ಎಲ್ಲಿ ಬರ್ತಾನೆ ಏನು ಬರ್ತಾನೆ ಅಂದ್ಬಿಟ್ಟು ನಮ್ಮ KP ಮಂಜು ಅಸಿಸ್ಟೆಂಟ್ ಹತ್ರ ಮಾತಾಡ್ಬಿಟ್ಟು ಇದು ಮಾಡಿದ್ದೇನೆ. ಅದಕ್ಕೆ ನಾನು ಫಿಲಿಮ್ ಚೇಂಬರ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಕೊಟ್ಟಿದ್ದೀನಿ, ನಮ್ಮ ಯೂನಿಯನ್ಗೂ ಕೊಟ್ಟಿದ್ದೀನಿ, ಮತ್ತು ಜ್ಞಾನಭಾರತಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸರ್, ಒಂದು ಆಡಿಯೋ ವೈರಲ್ ಆಗ್ತಿರುವಂಥದ್ದು, ಅದರಲ್ಲಿ ರವಿ ವರ್ಮ ಅವ್ರು ಮಾತಾಡಿದ್ದಾರೆ ಅಂತೇಳಿ ಹೇಳಾಗುತ್ತೆ, ಅವಾಚ್ಯ ಶಬ್ದಗಳು ಬಳಕೆ ಆಗುತ್ತೆ. ಯಾರ ಜೊತೆ ರವಿ ವರ್ಮ ಅವ್ರು ಮಾತಾಡಿರೋದು? ನಿಮ್ಗೆ ಏನಾದರೂ ಫೋನ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರ ಅಂತ? ಮಾಡಿದ್ರು, ನನಗೆ ಒಂದು 4-5 ಸರಿ ಫೋನ್ ಮಾಡಿದ್ರು. ಆವಾಗ ನಮ್ಮ ಮನೆ ಇದು ನಮ್ಮ ರಿಲೇಷನ್ ಅವ್ರಿಗೆ ಒಬ್ರಿಗೆ ಹುಷಾರಿರಲಿಲ್ಲ, ಹಾಸ್ಪಿಟ್ಲಲ್ಲಿದ್ದು, ನಾವಾಗ ಫೋನ್ ಎತ್ತಕ್ಕಾಗಿಲ್ಲ ಅವನಿಗೆ. ಆಮೇಲೆ ಏನು ಮಾಡಿದ್ರು, ಅವನು ನಮ್ಮ ಅಸಿಸ್ಟೆಂಟಿಗೆ ಫೋನ್ ಮಾಡಿಬಿಟ್ಟು ಎಲ್ಲಿದೆಯೋ ಏನಿದೆಯೋ ಅಂತ. ಯಾಕೆ ಮಾಸ್ಟರ್ ಏನು ಅಂತಂದ್ರೆ ಹಂಗೆ ಏನ್ಬಿಟ್ಟು ಎಲ್ಲ ಬರೀ ಕೆಟ್ಟ ಮಾತಲ್ಲಿ ಬೈದು, ಅವ್ನು ಎಲ್ಲಿ ಸಿಗ್ತಾನೆ ಹೇಳು, ನಾನು ಮಾಸ್ತಿಗುಡಿಲಿ ಅವ್ನು ಎತ್ಬಿಡ್ಬೇಕಿತ್ತು, ಈಗ ಅಂತೂ ಗ್ಯಾರಂಟಿ ಸಿಕ್ಕಿದ್ರೆ ಅವ್ನಿಗೆ ಇದೇ ಮಾಡ್ತೀನಿ ಅಂತ ತುಂಬ ಇದು ಮಾಡೋಣ. ಅದಕ್ಕೆ ನನ್ನ ಸೇಫ್ಟಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸರ್, 14 ವರ್ಷದ ನಂತರ ನಾಳೆ ಮತ್ತೆ ಜಾಕಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಟೈಮಲ್ಲಿ ಈ ವಿಚಾರ ಎಲ್ಲ ಒಂದು ಕಡೆ ಮುನ್ನೆಲೆಗೆ ಬಂತ ಅಂತ? ಏನಂತ ಸರ್, ಜಾಕಿ ಸಿನಿಮಾ ನಾಳೆ ಮತ್ತೆ ರಿಲೀಸ್ ಆಗ್ತಿದೆ. ಈ ವಿಚಾರ ಇವಾಗ ಎಲ್ಲಿ ಮತ್ತೆ ಚರ್ಚೆಗೆ ಬರ್ತಿದೆ. ಸಿನಿಮಾ ತಂಡದವ್ರು ಏನಾದರೂ ನಿಮ್ಮ ಹತ್ರ ಆಗಲಿ ರವಿ ವರ್ಮ ಅವ್ರ ಹತ್ರ ಆಗಲಿ ಮಾತಾಡಿದ್ರೆ ಕರೆದು ಅಂತ? ಸರ್, ನಾನು ಏನು ಯೂಟ್ಯೂಬ್ ನೋಡ್ತಿದ್ದಾಗ ಕೆಲವೊಂದು ಚಾನಲ್ ರವಿ ವರ್ಮ ಮಾತಾಡಿದ್ದು, ರವಿ ವರ್ಮ ಮೀಡಿಯಾದಲ್ಲಿ ಹೇಳಿ ಇದು ಮಾಡಿದ್ದಾರೆ, ಜಾಕಿ ಪಿಕ್ಚರ್ ರಿಲೀಸ್ ಆಗ್ತಿದೆ, ಹೆಂಗೆ ಏನು ಅಂತ ಕೇಳಿದ್ದಾರೆ. ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಆಗ ಬೆಂಕಿ ಫೈಟ್ನು ಕೇಳಿದ್ದಾರೆ. ಆಗ ರವಿ ವರ್ಮ ನನಗೆ ಒಂಥರ ಅಂದರೆ ಬೆಂಕಿ ಫೈಟು ಓಕೆ, ಬಟ್ ಇನ್ನೂ ಏನಾದ್ರು ಮಾಡ್ಬೋದಾಗಿತ್ತು ಅಂತ ಒಂದೊಂದು ಬೇರೆ ಬೇರೆ ಥರ ಮಾತಾಡೋನೆ. ಅದಕ್ಕೆ ನಮ್ಗೆ ಆ ವಿಷಯ ಗೊತ್ತಾದ ತಕ್ಷಣ ನನಗೂ ಬೇಜಾರಾಯಿತು. ಆಗ ನ್ಯೂಸ್ ಫಸ್ಟು ನಿಮ್ಮವ್ರಿಗೆ ಬಂದರು. ಆಗ ನ್ಯೂಸ್ ಫಸ್ಟಲ್ಲಿ ನಾನು ಏನಿದೆ ಇರೋ ವಿಚಾರನ ಹೇಳಿದೆ, ಅದು ತುಂಬ ವೈರಲ್ ಆಯಿತು. ಆದ್ದರಿಂದ ಅವನು ನನಗೆ ಕೊಲೆ ಬೆದರಿಕೆ ಕೊಟ್ಟು ಅದಕ್ಕೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸರ್, ಜಾಕಿ ಫಿಲಮ್ ಕಂಪ್ಲೀಟ್ ಆದ್ಮೇಲೆ ಆಗಲಿ ಮತ್ತೆ ಈ ವಿಚಾರ ಯಾವಾಗ ಮತ್ತೆ ಸದ್ದಾಗುತ್ತೆ, ನೀವು ರವಿ ವರ್ಮ 1-to-1 ಮಾತಾಡಿದ್ರ ಅಂತ ಈ ವಿಚಾರವಾಗಿ? ಸರ್, ಈ ವಿಚಾರವಾಗಿ ಫಸ್ಟು ಸ್ಟಾರ್ಟಿಂಗೇನೆ ಈ ಬೆಂಕಿ ಫೈಟು ಈ ಥರ ಇದು ಮಾಡುವಾಗಲೇ ನಾನು ಆವಾಗ ಪಬ್ಲಿಕ್ ಟಿವಿಯಲ್ಲಿ ಕೂತಿದ್ದೆ. ಪಬ್ಲಿಕ್ ಟಿವಿಲಿ ಕೂತ್ಕೊಂಡು ಆ ವಿಷಯನ ನಾನು ಮಾತಾಡ್ತಾ ಇರುವಾಗ ನೋಟ್ ಬ್ಯಾನು ಅಂತ ಆ ವಿಷಯ ಬಂತು. ಆಗ ನೋಟ್ ಬ್ಯಾನು ತುಂಬ ಇದಾಗೋಯ್ತು. ನಮ್ಮದು ಒಂದು 2-3 ದಿನ ಇರಿ ನಾವು ಇದು ಮಾಡ್ತೀವಿ. ಆಗ ನಾನು ತುಂಬ ಬ್ಯುಸಿ, 4 ತಿಂಗಳು ಬೇಕು ನನ್ನದು ಡೇಟು, ಯಾಕಂದ್ರೆ ಮಲಯಾಳ ಇಂಡಸ್ಟ್ರಿಯಲ್ಲೂ ತುಂಬ ಬ್ಯುಸಿ. ನಾ ಡೇಟ್ ಕೊಟ್ಟಾಗ ಇದನ್ನು ಮರ್ತುಬಿಟ್ಟು ಆಮೇಲೆ ಸರಿ ರವಿ ವರ್ಮ ನಾವೆಲ್ಲ ಒಂದು ಒಳ್ಳೆ ಫ್ರೆಂಡೇ, ಅವನು ಕೂಡ ನಮ್ಮ ಇದಕ್ಕೆ ಯಾವುದೋ ಅವ್ನು ಗೃಹ ಪ್ರವೇಶಕ್ಕೆ ಕರೆದಿದ್ದ. ನಾವು ಹೋಗ್ಬಿಟ್ಟು ಅವನಿಗೆಲ್ಲ ವಿಶ್ ಮಾಡ್ಬಿಟ್ಟು ಎಲ್ಲ ಥರ ಬಂದೆ, ಏನೋ ಒಟ್ಟಿನಲ್ಲಿ ಚೆನ್ನಾಗಿರಪ್ಪ ನೀನು ಅಂತ ಸುಮ್ಮನಿದ್ದು. ಈ ವಿಚಾರ ಈಗ 15ನೇ ತಾರೀಕು ರಿಲೀಸ್ ಆಗಿರೋದಕ್ಕೆ ಜಾಕಿ ವಿಷಯ ಬಂತಲ್ಲ, ಅವನೇ ನನ್ನ ಬಗ್ಗೆ ಏನೇನೋ ಹೇಳಿದ್ದಾನೆ, ಅದರಿಂದ ಇದು ಹಂಗೆ ಪ್ರಸಾರ ಇದಾಗಿತ್ತು. ಸರ್, ಇಬ್ಬರು ಕೂಡ ನೀವಾಗಿರ್ಬೋದು ರವಿ ವರ್ಮ ಅವ್ರು ಆಗಿರ್ಬೋದು, ಇಬ್ಬರು ಕೂಡ ಕನ್ನಡದಲ್ಲಿ ಫೇಮಸ್ ಫೈಟ್ ಮಾಸ್ಟರ್ಗಳು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವಾಗ ನಿಮ್ಮಿಬ್ಬರು ನಡುವಿನ ಈ ಒಂದು ತಿಕ್ಕಾಟ ಏನಿದೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಯಾರನ್ನ ಕರೆದು ಮಾತಾಡುವಂಥ ಕೆಲಸ ಮಾಡಿದ್ರ ಅಂತ? ಇಲ್ಲ, ನಾನು ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟೆ. ಫಿಲ್ಮ್ ಚೇಂಬರಲ್ಲಿ ಕಂಪ್ಲೇಂಟ್ ಕೊಟ್ಟು ಅವ್ರ ಪಾಪ ತಗೊಂಡು ಆಮೇಲೆ ಅವ್ರು ಯಾವಾಗ ಕೊಲೆ ಬೆದರಿಕೆ ಅನ್ನೋದು ಗೊತ್ತಿದೆ, ನಿಮ್ದು ಏನಿದೆ ನೀವು ಸ್ಟೇಷನ್ ಕೊಡ್ತಾರೆ, ನಿಮ್ದು ಏನಿದೆ ನೀವು ಮಾಡಿ, ನನ್ನ ಸೇಫ್ಟಿಗೆ ನಾನು ಕೊಟ್ಟಿದ್ದೀನಿ. ಇದಿಷ್ಟು ಫೈಟ್ ಮಾಸ್ಟರ್ ಆಗಿರುವಂಥ ಡಿಫರೆಂಟ್ ಡ್ಯಾನಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸೀತಾಬಾಜಿ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.